ಆಂಬ್ಯುಲೆನ್ಸ್ ಇರೋದು ಯಾಕೆ? ರೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ತುಂಬ ಎಮರ್ಜೆನ್ಸಿ ಇದ್ದಾಗ ರೋಗಿಯನ್ನು ಕರ್ಕೊಂಡು ಹೋಗ್ತಾರೆ. ಬಟ್ ಅದೇ ಆಂಬ್ಯುಲೆನ್ಸು ಇಬ್ಬರು ಜೀವವನ್ನು ತೆಗೆಯುವಂತಕ್ಕೆ ಹೋಗ್ಬಿಟ್ರೆ, ಬೈಕ್ನಲ್ಲಿ ಹೋಗೋರು ಕೂಡ ಗಾಯಗೊಳ್ಳುವಂಥ ಪರಿಸ್ಥಿತಿ ಆಗ್ಬಿಟ್ರೆ, ಒಬ್ಬರು ನಡ್ಸಕ್ಕೆ ಹೋಗ್ಬಿಟ್ಟು ಇಬ್ಬರನ್ನ ಕಳಿಸ್ಬಿಟ್ರೆ ಏನು ಕತೆ? ಇದೇ ಪರಿಸ್ಥಿತಿ ಆಗಿದೆ. ಇನ್ನುಳಿದಂತೆ ಕೆಲವೊಂದಿಷ್ಟು ಕ್ರೈಮ್ ಸ್ಟೋರಿಗಳಿದ್ದಾವೆ. ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ತಡರಾತ್ರಿ ಭೀಕರ ಆಕ್ಸಿಡೆಂಟ್. 3 ಬೈಕ್ಗೆ ಆಂಬ್ಯುಲೆನ್ಸ್ ಡಿಕ್ಕಿ, ಇಬ್ಬರು ಸಾವು. ವೇಗದಿಂದ ಬಂದ ಆಂಬ್ಯುಲೆನ್ಸ್ ಚಾಲಕನಿಂದ ಕೃತ್ಯ. ಚಾಲಕ ಅಶೋಕ್ ವಶ, ಪೊಲೀಸರಿಂದ ವಿಚಾರಣೆ. ಬೆಂಗಳೂರಿನಲ್ಲಿ ತಡರಾತ್ರಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಅತಿ ವೇಗವಾಗಿ ಬಂದ ಆಂಬ್ಯುಲೆನ್ಸ್ 3 ಬೈಕುಗಳಿಗೆ ಡಿಕ್ಕಿ ಹೊಡೆದು ಸುಮಾರು 200 ಮೀಟರ್ನಷ್ಟು ದೂರ ಎಳೆದುಕೊಂಡು ಹೋಗಿದೆ. ಈ ದುರ್ಘಟನೆಯಲ್ಲಿ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಡಬಲ್ ರೋಡ್ನ ಸಿಗ್ನಲ್ನಲ್ಲಿ ಈ ಘಟನೆ ನಡೆದಿದೆ. ತಡರಾತ್ರಿ ಡಬಲ್ ರೋಡ್ನ ಶಾಂತಿನಗರದ ಸಿಗ್ನಲ್ನಲ್ಲಿ ಬೈಕ್ ಸವಾರರು ನಿಂತಿದ್ದ ವೇಳೆ ವೇಗವಾಗಿ ಬಂದ ಆಂಬ್ಯುಲೆನ್ಸ್ ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 3 ಬೈಕ್ಗಳು ಜಖಂ ಆಗಿದೆ. ಜೊತೆಗೆ ಬೈಕ್ನಲ್ಲಿದ್ದ ಇಸ್ಮಾಯಿಲ್ ಹಾಗೂ ಸಬೀನಾ ಬಾನು ಎಂಬ ದಂಪತಿ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ. ಖಾಸಗಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ನಲ್ಲಿ ಯಾವೊಬ್ಬ ರೋಗಿ ಇಲ್ಲದಿದ್ದರೂ ವೇಗವಾಗಿ ಬಂದಿದ್ದಾನೆ. ವಾಹನ ನಿಯಂತ್ರಣಕ್ಕೆ ಸಿಗದ ಹಿನ್ನೆಲೆ ಏಕಾಏಕಿ ಸಿಗ್ನಲ್ನಲ್ಲಿ ಮುಂದೆ ನಿಂತಿದ್ದ ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಇಬ್ಬರನ್ನು ಬಲಿ ಪಡೆದಿದ್ದಾನೆ. ಈ ಘಟನೆಯಿಂದ ರೊಚ್ಚಿಗೆದ್ದ ಸ್ಥಳೀಯರು ಆಂಬ್ಯುಲೆನ್ಸ್ನ ಪಲ್ಟಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕರು ವೇಗವಾಗಿ ಬರುತ್ತಲೇ ಇರ್ತಾರೆ. ಪೇಷಂಟ್ಗಳು ಇಲ್ಲದಿದ್ರೂ ಇಷ್ಟೊಂದು ವೇಗವಾಗಿ ಬರುವ ಅಗತ್ಯವೇನಿತ್ತು ಎಂದು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ ಸಂಗೀತ ಸಿಗ್ನಲ್ನಲ್ಲಿ ನಿನ್ನೆ ರಾತ್ರಿ 11:30 ಸುಮಾರಿಗೆ ಈ ಘಟನೆ ವರದಿಯಾಗಿರುವಂಥದ್ದು. ನೀವೇನು ಜಾಗ ನೋಡ್ತಾ ಇದ್ರೆ ಇದೇ ಜಾಗದಲ್ಲಿ ನಿನ್ನೆ ರಿಚ್ಮಂಡ್ ಕಡೆಯಿಂದ ರಿಚ್ಮಂಡ್ ರಸ್ತೆ ಏನಿದೆ ಆ ರಿಚ್ಮಂಡ್ ರಸ್ತೆ ಕಡೆಯಿಂದ ಆಂಬ್ಯುಲೆನ್ಸ್ ವೇಗವಾಗಿ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಕಾರ್ ಏನು ನಿಂತಿದೆ ಆ ಸಿಗ್ನಲಲ್ಲಿ ಇಸ್ಮಾಯಿಲ್ ಮತ್ತು ಸಮೀರಾ ಅನ್ನೋ ಬೈಕ್ ಸವಾರರಿಬ್ಬರು ಗಂಡ ಹೆಂಡತಿ ಅವರು ಬೈಕ್ನಲ್ಲಿ ಸಿಗ್ನಲ್ ಇದ್ದ ಕಾರಣಕ್ಕಾಗಿ ಆ ಬೈಕ್ ಕಾರ್ ಏನು ನಿಂತಿದೆ ಆ ಜಾಗದಲ್ಲಿ ನಿಲ್ಲಿಸಿರ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ವೇಗವಾಗಿ ಬಂದಂಥ ಆಂಬ್ಯುಲೆನ್ಸ್ ಏನಿತ್ತು ಆ ಆಂಬ್ಯುಲೆನ್ಸ್ ಸ್ಪೀಡಾಗಿ ಆ ಬೈಕನ್ನು ಹೊಡ್ಕೊಂಡು ಮುಂದೆ ಬರುವಂಥದ್ದು. ಅದೇ ಸಂದರ್ಭದಲ್ಲಿ ಸಿದ್ದಯ್ಯ ರೋಡ್ ಏನಿದೆ ಸಿದ್ದಯ್ಯ ರೋಡ್ ಕಡೆಯಿಂದ ಸಿಗ್ನಲ್ಲು ಫ್ರೀ ಇದ್ದ ಕಾರಣಕ್ಕಾಗಿ ಆ ಕಡೆಯಿಂದ ಮತ್ತೆರಡು ಬೈಕ್ಗಳು ಈ ಶಾಂತಿನಗರ ಕಡೆಗೆ ಪಾಸ್ ಆಗ್ತಾ ಇದ್ವು. ಒಟ್ಟು 2 ಬೈಕ್ಗಳು ಇಲ್ಲಿ ಪಾಸ್ ಆಗ್ತಾ ಇರ್ತವೆ, ಒಂದು ಬೈಕ್ ಅಲ್ಲಿ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಅವರು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ಬೈಕನ್ನು ಡಿಕ್ಕಿ ಹೊಡ್ಕೊಂಡು ಇಲ್ಲಿ ಪಾಸ್ ಆಗ್ತಾಯಿದ್ದೆ ಅಂತ 2 ಬೈಕ್ಗಳನ್ನು ಕೂಡ ಡಿಕ್ಕಿ ಹೊಡ್ಕೊಂಡು ಒಟ್ಟು 3 ಬೈಕ್ಗಳನ್ನು ಸುಮಾರು 30 ಮೀಟರ್ನಷ್ಟು ಅಲ್ಲಿಂದ ತಳ್ಕೊಂಡು ನೇರವಾಗಿ ಬಂದು ಇಲ್ಲಿ ಪೊಲೀಸ್ ಚೌಕಿ ಏನಿದೆ ಈ ಚೌಕಿಗೆ ಡಿಕ್ಕಿ ಹೊಡೆಯುವಂಥದ್ದು. ಡಿಕ್ಕಿ ಹೊಡೆದ ಪರಿಣಾಮವಾಗಿ ಸಮೀರಾ ಮತ್ತು ಇಸ್ಮಾಯಿಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 2 ಬೈಕ್ನಲ್ಲಿದ್ದ ಇಬ್ಬರು ಗಂಭೀರ ಸ್ವರೂಪದಲ್ಲಿ ಗಾಯ ಆಗಿರುವಂಥದ್ದು. ನೀವು ಘಟನಾ ಸ್ಥಳದಲ್ಲಿ ಎಷ್ಟು ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಕೆಲವು ಕುರುಹುಗಳು ಕೂಡ ಇದ್ದಾವೆ, ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ಏನು ಬೈಕ್ಗಳ ಹೆಲ್ಮೆಟ್ ಆಗ್ಬೋದು, ಆತ ಡಿಕ್ಕಿ ಹೊಡೆದು ಸುಮಾರು 30 ಮೀಟರ್ನಷ್ಟು ತಳ್ಕೊಂಬಂದಿದ್ದಾನೆ. ತಳ್ಕೊಂಬಂದ ನಂತರದಲ್ಲಿ ನೋಡಿ ಇಲ್ಲಿರುವಂಥ ಪೊಲೀಸ್ ಸಿಗ್ನಲ್ ಕಂಟ್ರೋಲರ್ ಏನಿರುತ್ತೆ ಅದಕ್ಕೆ ಡಿಕ್ಕಿ ಹೊಡೆದೇನೆ, ಅದು ಕೂಡ ಸಂಪೂರ್ಣವಾಗಿ ಇಲ್ಲಿ ಮುಂದಕ್ಕೆ ಬಿದ್ದಿರುವಂಥದ್ದು. ಅಷ್ಟು ವೇಗವಾಗಿ ಬಂದು ಆ ಡಿಕ್ಕಿ ಹೊಡೆದೇನೆ ಇದು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಆ 3 ಬೈಕ್ಗಳು ಕೂಡ ನಜ್ಜುಗುಜ್ಜಾಗೋದ್ರ ಜೊತೆಗೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾವಾಗ ಈ ಘಟನೆ ಆಗುತ್ತೆ, ಘಟನೆ ಆದ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಡ್ರೈವರು ಗಾಡಿಯನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆತ ಕುಡಿದಿದ್ನ ಅಥವಾ ಇನ್ನೇನು ಅನ್ನೋದ್ರ ಬಗ್ಗೆ ಕೂಡ ಇನ್ನು ಪೊಲೀಸರು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇದು ಸಿಗ್ನಲ್ನಲ್ಲಿ ಆ್ಯಂಬುಲೆನ್ಸ್ ಅವರು ಬಂದು ಹಿಟ್ ಮಾಡಿದರು. ಸುಧಾಮ ನಗರ ಕಡೆಯಿಂದ ಬರ್ತಾ ಇದ್ದರು. ಅವರು ಅಪೋಸಿಟ್ ಸೈಡಿಂದ ಆ್ಯಂಬುಲೆನ್ಸ್ ಬಂದಿದ್ದರು. ಮನೆಯದ್ದು BTM ಗುರ್ಪನ್ಪಾಳ್ಯ. ಪ್ರತಿದಿನನೇ ಈಗ ಹಸ್ಬೆಂಡ್ ಜೊತೆಯಲ್ಲಿ ಹೋಗ್ತಾರೆ ಸಮ್ಟೈಮ್ಸ್ ಅವರು. ಈ ಆಂಬ್ಯುಲೆನ್ಸ್ ಘಟನೆಯಿಂದ ಎಲ್ಲ ಕುಡ್ದು ಆಂಬ್ಯುಲೆನ್ಸ್ಗೆ ಎಲ್ಲ ಪರ್ಮಿಷನ್ ಇದೆ ಅಂದ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಸಂಚಾರಿ ಪೊಲೀಸ್ ಅವರು ಆಲ್ರೆಡಿ ಅವರು ಕಾನೂನು ಏನಿದೆ ಅಲ್ಲಿ ಕ್ರಮ ತಗೊಂಡಿದ್ದಾರೆ, ಡಿವೈಡರ್ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಹಿಂಗ್ ಘಟನೆ ಆದ್ರೆ ನಾವು ಎಲ್ಲಿ ಹೋಗ್ಬೇಕು, ನಮ್ಗೆ ರೋಡ್ಗೆ ಬರಕ್ ಭಯ ಆಗುತ್ತೆ. ವೇಗವಾಗಿ ಬಂದಿದೆ ಆಲ್ರೆಡಿ, ಅಲ್ಲಿ ಚೆಕಿಂಗ್ ಇದ್ದಾರೆ, ಡ್ರಿಂಕ್ ಅಂಡ್ ಡ್ರೈವ್, ಇಲ್ಲಿ ಲಾ ಅಂಡ್ ಆರ್ಡರ್ ಚೆಕಿಂಗ್ ಇದ್ದಾರೆ. ಅಷ್ಟು ವೇಗವಾಗಿ ಬರೋಗಿದ್ದಾರೆ. ಆಕ್ಚುಲಿ ಅಲ್ಲಿ ಆಟೋ ಅವರು ಸ್ಟಾಪ್ ಮಾಡಿದ್ದಾರೆ, ಇವರು ಸ್ಪೀಡ್ ನೋಡ್ಕೊಂಡು. ಹಿಂಗೆ ಆಗೋದಕ್ಕೆ ಘಟನೆ ಯಾರು ಸರ್ ಮಾಡೋದು? ಪರಿಹಾರ ಬೇಕಾಗಿಲ್ಲ ನಮ್ಗೆ. ಇವಾಗ ನಾವು ಮನೆಯಿಂದ ಆಚೆ ಬರ್ಬೇಕಂದ್ರೆ ನಮಗೂ ಏನಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ಇನ್ನು ಸಿದ್ದಿಕ್ ಮತ್ತು ಮೊಹಮ್ಮದ್ ರಯಾನ್ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸದ್ಯ ಪ್ರಕರಣ ಸಂಬಂಧ ಆಂಬ್ಯುಲೆನ್ಸ್ ಚಾಲಕ ಅಶೋಕ್ ಎಂಬಾತನನ್ನು ವಶಕ್ಕೆ ಪಡೆದ ವಿಲ್ಸನ್ ಗಾರ್ಡನ್ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ.
ಇನ್ನು ಸಿದ್ದಿಕ್ ಮತ್ತೆ ಮೊಹಮ್ಮದ್ ರಿಯಾನ್ ಅನ್ನೋರಿಗೆ ಗಂಭೀರ ಸ್ವರೂಪದ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಾ ಇದೆ. ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಪೊಲೀಸರಿಂದ ಈ ಪ್ರಕರಣ ದಾಖಲಾಗಿದ್ದು ಆಂಬ್ಯುಲೆನ್ಸ್ ಚಾಲಕ ಏನಿದ್ದ ಅಶೋಕ್ ಅಂತ ಆತನನ್ನ ವಶಕ್ಕೆ ಪಡೆದು ಈಗ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರುವಂತದ್ದು. ಅನೈತಿಕ ಸಂಬಂಧ ಓಕೆ, ಮದುವೆ ಯಾಕೆ? ವಿವಾಹಕ್ಕೆ ಪ್ರೇಯಸಿ ಪೀಡಿಸಿದ್ದಕ್ಕೆ ಕೊಲೆ. ಇನ್ನು ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ಮಹಿಳೆಯನ್ನು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಮದುವೆಯಾಗುವಂತೆ ಪೀಡಿಸಿದ್ದಕ್ಕೆ ಮಹಿಳೆಗೆ ಚಾಕು ಇರಿದು ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಪಿಳ್ಳಣ್ಣ ಗಾರ್ಡನ್ ಬಳಿ ನಡೆದಿದೆ. 43 ವರ್ಷದ ಕುಟ್ಟಿ ಎಂಬ ಆರೋಪಿ 40 ವರ್ಷದ ರೇಣುಕಾ ಎಂಬ ಮಹಿಳೆಯನ್ನು ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಮೃತ ರೇಣುಕಾಗೆ ಈ ಮೊದಲೇ ಮದುವೆಯಾಗಿ ಡಿವೋರ್ಸ್ ಆಗಿತ್ತು. ಆರೋಪಿ ಕುಟ್ಟಿ ಕೂಡ ಮದುವೆಯಾಗಿದ್ದ. ಆದರೆ ರೇಣುಕಾ ಜೊತೆಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಫಿನಾನ್ಸ್ ನಡೆಸುತ್ತಿದ್ದ ಕುಟ್ಟಿಯೊಂದಿಗೆ ರೇಣುಕಾ ಕೂಡ ಸಲುಗೆಯಿಂದಲೇ ಇದ್ದರು. ಮದುವೆಯಾಗುವಂತೆ ಶುಕ್ರವಾರ ಸಂಜೆ ಇಬ್ಬರ ನಡುವೆ ಗಲಾಟೆಯಾಗಿದೆ. ಮಾತಿಗೆ ಮಾತು ಬೆಳೆದು ಆಕೆಗೆ ಕುಟ್ಟಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದ. ಬಳಿಕ ಆಕೆಯನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಣುಕಾ ಸಾವನ್ನಪ್ಪಿದ್ದಾರೆ. ಘಟನೆ ಸಂಬಂಧ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ವರದಿಯಾಗಿರುವಂತದ್ದು. ಆರೋಪಿತ ಕುಟ್ಟಿ ಮತ್ತೆ ಅಲ್ಲಿನ ವಾಸಿಯಾದಂತ ರೇಣುಕಾ ನಡುವೆ ಅನೈತಿಕ ಸಂಬಂಧ ಇತ್ತು. ಈ ಸಂಬಂಧಪಟ್ಟ ಹಾಗೆ ಹಲವು ದಿನಗಳಿಂದಲೂ ಕೂಡ ಇವರಿಬ್ಬರ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇತ್ತು. ಶುಕ್ರವಾರ ಸಂಜೆ ಇಬ್ರು ಕೂಡ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾ ಕುಟ್ಟಿ ಮದುವೆ ಆಗುವಂತ ಒತ್ತಾಯ ಮಾಡಿದ್ಲು ಅನ್ನೋ ಕಾರಣಕ್ಕೆ ತನ್ನ ಬಳಿ ಇದ್ದಂಥ ಚಾಕುವಿಂದ ಆಕೆಯನ್ನು 7 ಬಾರಿ ಇರಿದು ಕೊಲೆ ಮಾಡಿದ್ದ. ಈ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡಂತ ಕೆಜಿಹಳ್ಳಿ ಪೊಲೀಸರು ಆರೋಪಿತ ಕುಟ್ಟಿಯನ್ನು ಬಂಧನ ಮಾಡಿರುವಂತದ್ದು. ಒಟ್ಟಾರೆ ಆಂಬ್ಯುಲೆನ್ಸ್ ಚಾಲಕನ ಅತಿವೇಗಕ್ಕೆ ಇಬ್ಬರು ಬಲಿಯಾದ್ರೆ ಇನ್ನಿಬ್ಬರ ಸ್ಥಿತಿ ಗಂಭೀರವಾಗಿದೆ. ಪ್ರಾಣ ಉಳಿಸಬೇಕಿದ್ದ ಆಂಬ್ಯುಲೆನ್ಸ್ ದಂಪತಿಯ ಜೀವ ತೆಗೆದಿದೆ. ಇನ್ನು ಮದುವೆಯಾಗುವಂತೆ ಪೀಡಿಸಿದ್ದಕ್ಕೆ ಮಹಿಳೆಯನ್ನು ಕೊಲೆಗೈದಿದ್ದಾನೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.